ಇದೇ ಸ್ಥಳದಲ್ಲಿ ನಡೆದುಕೊಂಡು ಹೋಗುತ್ತಾರೆ. ಇದೇ ಸ್ಥಳದಲ್ಲಿ ನೋಡಿ, ದಯವಿಟ್ಟು ನೋಡಿ. ಇದನ್ನು ಕಂಟ್ರಾಟ್ದಾರು ಮಾಡಿದಂಥ ವ್ಯಕ್ತಿ ಪಂಚಾಯತ್ ಪ್ರವೀಣ್ ಶೆಟ್ಟಿ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ನ್ಯಾಯಪರ ಹೋರಾಟ ಹಾಗೂ ಅನ್ಯಾಯ ಆದಲ್ಲಿ ನೇರವಾಗಿ ಹೇಳುವಂಥ ಧರ್ಮ ನಿಷ್ಠೆ ಇರುವಂಥ ಮನುಷ್ಯ ಅಂತ ಹೇಳಿದರೆ ನಾನು ಅಂಬೇಡ್ಕರ್ ಅಭಿಮಾನಿ ಬಳಗದವರಾದಂಥ ಗಣೇಶ ಹೆಗ್ಗುಂಜಿ. ಇದು ನನ್ನ ಯೂಟ್ಯೂಬ್ ಚಾನಲ್. ನೋಡಿ, ಇಂಥದ್ದೆಲ್ಲ ನಮ್ಮ ಮೋಸ ಮಾಡುವಂಥದ್ದು. ಈ ಶಾಲೆ ಮಕ್ಕಳಲ್ಲೂ ನಡೆದುಕೊಂಡು ಹೋಗೋದು ಯಾಕಂತ ಹೇಳಿದರೆ, ಅವರಿಗೆ ಮಕ್ಕಳಿಗೆ ಹಣ ಕೊಡಲಿಕ್ಕೆ ತಾಯಿ ತಂದೆಯರಲ್ಲಿ ದುಡ್ಡಿರುವುದಿಲ್ಲ. ಅದಕ್ಕಾಗಿ ಅವರು ಸಾಧಾರಣ ಬೂದಾಡಿಯಿಂದ ಹಿಡಿದು ಆಚೆ ಚಿಟ್ಟಿ ಕಟ್ಟಿ ದೇವಸ್ಥಾನ ಅಂತಲೇ ಉಂಟು, ಅಲ್ಲಿಂದ ನಡೆದುಕೊಂಡು ಬರ್ತಾರೆ ಇದೇ ದಾರಿಯಲ್ಲಿ. ನಾವು ದಿನ ಬೆಳಿಗ್ಗೆ ಅಂತ ನೋಡುವಾಗ ನಮಗೆ ಕಣ್ಣೀರು ಬರ್ತದೆ. ಯಾಕಂತ ಹೇಳಿದ್ರೆ ಪಾಪ, ಅದೇ ಅವರಾದರೆ ಕಾರಲ್ಲಿಯೋ ಅಥವಾ ರಿಕ್ಷಾದಲ್ಲಿಯೋ ಅಥವಾ ಬಸ್ಸಿನಲ್ಲಿಯೋ ಗೌರ್ಮೆಂಟ್ ಶಾಲೆಯಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಅವರು 60-70 ಸಾವಿರ ಕಟ್ಟಿ ಹಣವನ್ನು ಮಾಡಿ ಶಾಲೆ ಕಳಿಸ್ತಾರೆ. ಆದರೆ ಈ ಬಡ ಜೀವಿಗಳಿಗೆ ನ್ಯಾಯ ಇಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಯಾಕೆ ಹೇಳಿದರೆ, ಇದು ಒಂದೇ ಅಲ್ಲ, ಅವ್ರದ್ದು ತುಂಬ ಉಂಟು. ನಾನು ಹೇಳ್ತೇನೆ, ಅವ್ರ ಹಿಸ್ಟ್ರಿಯನ್ನು ನಾನು ಹೇಳ್ತೇನೆ. ಮಂದರ್ತಿ ದೇವಸ್ಥಾನದಿಂದ ಇದು ಮಂದರ್ತಿ ಹೋಗುವಂಥ ದಾರಿ. ಬೋಗಿಯಾಡಿ ಚಿಕ್ಕಮ್ಮ ದೇವಸ್ಥಾನ, ಬೋಗಿಯಾಡಿ. ಇದು ಆಡಳಿತ ಮಂಡಳಿಯವರು ನಾವೆಲ್ಲ ಕರೆಯೋದು ಅವರನ್ನು ಮಂಜು ಮಾಸ್ಟರ್ ಅಂತೇಳಿ, ದಿವಂಗತರಾಗಿದ್ದಾರೆ ಅವರು. ಮಂಜು ಮಾಸ್ಟರ್ ಅಂತೇಳಿ ಇದನ್ನೆಲ್ಲ ಮಾಡಿದಂಥ ವ್ಯಕ್ತಿ ಮಂಜು ಮಾಸ್ಟರ್. ಇದೆಲ್ಲ ಮಂಜು ಮಾಸ್ಟರ್ ಆದಂಥ ಜಾಗ, ಇದೆಲ್ಲ ಮಂಜು ಮಾಸ್ಟರ್ ಆದಂಥ ಜಾಗ. ಅವರು ದಿವಂಗತರಾಗಿದ್ದಾರೆ, ಅವರಿಗೆ ಶುಭಾಶಯನ ಕೊಡ್ತೇನೆ. ಹಾಗೆ ಈಗ ನಡೆಸಿಕೊಂಡು ಹೋಗುವಂಥದ್ದು ಅವ್ರ ಮಕ್ಕಳು, 3 ಜನ ಗಂಡು ಮಕ್ಕಳು. ಅವರಿಗೆಲ್ಲರಿಗೂ ಶುಭಾಶಯನ ಕೊಡ್ತೇನೆ. ಆದರೆ ಇದೆಲ್ಲ ಗಮನಕ್ಕೆ ಅವರು ಬರುವುದಿಲ್ಲ. ಯಾಕಂತ ಹೇಳಿದರೆ, ಇಲ್ಲಿ ಸಾವಿರಾರು ಮಕ್ಕಳು, ಇವತ್ತು 5,000 ಮಕ್ಕಳು ಮಂದರ್ತಿ ಎಲಿಮೆಂಟ್ರಿಂದ ಹಿಡಿದು ಕಾಲೇಜ್ ತನಕ ಉಂಟು, ಸೆಕೆಂಡ್ PUC ತನಕ ಉಂಟು. ಇದರಲ್ಲಿ ನಡ್ಕೊಂಡು ಹೋಗುವಂಥ ದಾರಿ. ಇದನ್ನು ಕಂಟ್ರಾಕ್ಟ್ ಮಾಡುವಂಥದ್ದು ಅಂತ ಹೇಳಿದರೆ ಪ್ರವೀಣ್ ಶೆಟ್ಟರು. ಇದಕ್ಕೆಲ್ಲ ಸರಿ ಇದ್ದರೆ ನೀವು ನನಗೆ ಆನ್ಸರ್ ಕೊಡಿ, ಇಲ್ಲದಿದ್ದರೆ ಅವನನ್ನು ಸೂಕ್ತ ಕ್ರಮ ತಗೊಳ್ಬೇಕು. ಯಾಕಂತ ಹೇಳಿದರೆ, ಈ ಮಳೆ ಬರುವಾಗ ಒಂದು ಸಲ ಇದು 5 ವರ್ಷ ಹಿಂದೆ ಇದೇ ರೀತಿಯಲ್ಲಿ ನಮ್ಮ PDO ಇದ್ದಾಗ ನಾನು ಅವರಿಗೆ ಫೋನ್ ಮಾಡಿದ ಹೇಳಿದಾಗ ಮಕ್ಕಳಿಗೆ ತೊಂದರೆ ಆಗ್ತಾ ಉಂಟು. ಇದು ಯಾರಿಗೆ 1000 ಜನ ತಿರುಗುವಂಥ ಮಕ್ಕಳು ಮತ್ತು ಜನರು, ಅವರಿಗೆ ಸಹಕಾರ ಮಾಡಬೇಕಂತೇಳಿ. ಯಾಕಂತ ಹೇಳಿದ್ರೆ ಅವರು ಕೈಯಿಂದ ಖರ್ಚು ಮಾಡುವಂಥ ಹಣ ಅಲ್ಲ. ಇದಕ್ಕೆ ಎಷ್ಟೋ ಲಕ್ಷ ಇವರು ಸಂಕ್ಷೇಮ ಮಾಡಿದ್ದಾರೆ. ಆದರೆ ಅವರು ಮಾಡಿದಂಥ ಕೆಲಸ ನೋಡಿ, ಇಲ್ಲಿ ಎಲ್ಲ ನೋಡಬೇಕು. ಇದೆಲ್ಲ ಈ ಕಂಟ್ರಾಕ್ಟ್ದಾರು ಮಾಡುವಂಥದ್ದು ಕೆಲಸ. ಇವ್ರನ್ನೆಲ್ಲ ಒಳ್ಳೆ ಅವ್ರನ್ನ ಕಾಪಾಡಲಿ ಅಂತ ಹೇಳ್ಕೊತಾನೆ. ಯಾಕಂದರೆ ಅವ್ರು ಶಾಪ ಹಾಕೋದಿಲ್ಲ ಅವರಿಗೆ, ಅದು ದೇವರೇ ನೋಡ್ತಾರೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ಕಷ್ಟಪಟ್ಟು ನಮ್ಮ ಗ್ರಾಮದವರನ್ನೆಲ್ಲ ಕರೆದುಕೊಂಡು ಹೋಗಿ ಮಂದರ್ತಿಯಿಂದ ಮುಕ್ತೇಶ್ವರಾದಂಥ ಧನಂಜಯ ಮನೆಯಿಂದ ನೇರ ಅದು ಜಾನರಕಟ್ಟೆಗೆ ಹೋಗಿ ಮುಟ್ತದೆ ರಸ್ತೆ. ಬನಲಕಟ್ಟೆ ಮಧ್ಯ, ಜಾನರಕಟ್ಟೆ ಮಧ್ಯ. ಅದು ರೋಡ್ ಮಾಡಲಿಕ್ಕೆ ಶ್ರೀನಿವಾಸ ಶೆಟ್ಟರು, ನಮ್ಮ ದೇವರ ಅಂತ ಶ್ರೀನಿವಾಸ ಶೆಟ್ಟರು MLA ಅವರ ಗಮನಕ್ಕೆ ತಂದಾಗ ಅವರು ಹೇಳಿದಂಥ ಮಾತು ಹೀಗಿದೆ, ಅದು ಎಲ್ಲ ಪ್ರವೀಣ್ ಶೆಟ್ಟರು ಮಾಡ್ತಾರೆ, ಧನಂಜಯ ಶೆಟ್ಟಿ ಹತ್ರ ಹೋಗಿ ಮಾತಾಡಿ ಅಂತೇಳಿ. ಅದೆಲ್ಲ ಪ್ರವೀಣ್ ಶೆಟ್ಟರು ಅಂದರೆ ಧನಂಜಯ ಶೆಟ್ಟರು ಅವರ ತಮ್ಮ ಆಗಿರ್ತಾರೆ. ಅಂದರೆ ಕಾದ ತಮ್ಮ ಅಲ್ಲ, ಹಿರೇಬಿಕಿರೇವಿ ಮಕ್ಕಳು ಅಂತ ಹೇಳ್ತೇವಲ್ಲ ಹಾಗೆ. ಅವರು ಅದೇ ಕಂಟ್ರಾಕ್ಟನ್ನು ಮಾಡಿರುತ್ತಾರೆ. ಆದರೆ ಇವತ್ತು ಇದನ್ನು ನೋಡಿದ್ರಲ್ಲ, ಅದನ್ನು ವಿಡಿಯೋ ಹಾಕ್ತೇನೆ. ಇವತ್ತು ಒಬ್ಬರು ತಿರ್ಲಿಕ್ಕೆ ಆಗೋದಿಲ್ಲ. ಇಡೀ ರಿಕ್ಷಾದವರು, ಅಲ್ಲಿ ತಿರುಗುವವರು, ಅಲ್ಲಿನ ಲೋಕಲ್ ಜನರು
ಅವರು ಮತ್ತು ಅಲ್ಲಿ ಸಾಧಾರಣ ಕುಪ್ಪನಕ್ಕಲು, ಗಳಿನ ಕೊಡ್ಲು, ಹಾಗೇ ಮೆಕ್ಕೆಕಟ್ಟು, ಹಾಗೇ ಬನಲ್ಕಟ್ಟಿ, ಹಾಗೆ ಜಾನರಕಟ್ಟಿ, ಹಾಗೆ ಚಿಟ್ಟಿಕಟ್ಟು, ಹಾಗೆ ನೈಲಾಡಿ ಎಂಬುವರು ಎಲ್ಲ ರೋಡ್ ಅದೇ ರೋಡಲ್ಲಿ ಹೋಗುವಂಥದ್ದು. ಆ ರೋಡನ್ನು ನಿಮಗೆ ವಿಡಿಯೋನು ಹಾಕ್ತೇನೆ. ನಿನ್ನೆ ಅಲ್ಲಿ ಒಬ್ಬರು ಫ್ರೀಯಾಗಿ ಜಾಗ ಕೊಟ್ಟಂಥ ವ್ಯಕ್ತಿ ನಿನ್ನೆ ನನ್ನ ಮನೆಗೆ ಬಂದು ಹೇಳಿದ್ದಾರೆ, ನೋಡಿ ಗಣೇಶಣ್ಣ, ನಾವು ಫ್ರೀ ಜಾಗ ಕೊಟ್ಟಿದ್ದೇವೆ, ಇವರು ಮೋರಿಯನ್ನು ಮಾಡಿ ಹೈಡಿ ಮೇಲೆ ಹಾಕಿ ಇಲ್ಲಿ ಯಾವುದೇ ವೆಹಿಕಲ್ ಆಗಲಿ ಒಬ್ಬ ಮನುಷ್ಯನಿಗೆ ತಿರ್ಲಿಕ್ಕೆ ಆಗೋದಿಲ್ಲ, ಬಾಳೆ ಮರವನ್ನು ನಡ್ತೇನೆ ಇಡೀ ಇದರಲ್ಲಿ ಅಂತೇಳಿ. ಇವರಿಗೆಲ್ಲ ಗಮನಕ್ಕೆ ಬರಬೇಕು. ಬರೀ ರಾಜಕೀಯ ಮಾಡುವಂಥದ್ದಲ್ಲ. ಹಣ ಮಾಡಲಿ, ಎಷ್ಟು ಬೇಕಾದವರು ಹಣ ಮಾಡಲಿ, ಅದರಲ್ಲಿ 20% ಜನರಿಗೆ ಹಾಕಲಿ ಅಂತ ಹೇಳುವಂಥದ್ದು ನನ್ನ ಧರ್ಮ. ಸಂವಿಧಾನದಲ್ಲಿ ಉಂಟು. ಯಾಕಂತ ಹೇಳಿದ್ರೆ ಅವರು 100ಕ್ಕೆ 100 ಯಾವುದೇ ಕಂಟ್ರಾಕ್ಟ್ದಾರು ಸರಿಯಾಗಿ ಮಾಡೋದಿಲ್ಲ. ಇದೀಗ ನನ್ನ ಮೇಲೆ ಕಂಪ್ಲೇಂಟ್ ಸಹ ಮಾಡ್ಬೋದು, ಮಾಡಿ ಅಡ್ಡಿಲ್ಲ. ಯಾಕಂತ ಹೇಳಿದ್ರೆ ನಾನು 1000 ಜನಕ್ಕೆ ಒಳ್ಳೆಯದಕ್ಕಾಗಿ ನಾನು ಮಾಡುವಂಥದ್ದು. ನಾನು ನನಗಾಗಿ ಮಾಡುವಂಥದ್ದಲ್ಲ, ನನ್ನ ಮನೆಗಾಗಿ ಮಾಡುವಂಥದ್ದಲ್ಲ. ಇದು 1000 ಜನ ಹೇಳುವಂಥ ಮಾತನ್ನು ಕೇಳಿ ಅವರ ಅಭಿಪ್ರಾಯವನ್ನು ಪಡೆದು ಅದರಿಂದ ನಾನು ನಿಮಗೆಲ್ಲರೂ ಗಮನಕ್ಕೆ ತರುವಂಥದ್ದು. ಇವತ್ತು ಆಚೆ ರೋಡ್, ಈ ರೋಡಲ್ಲ, ಆಚೆಗೆ ನಮ್ಮ ಮುಕ್ತೇಶ್ವರ ಮನೆಯಿಂದ ಹೋಗುವಂಥ ದಾರಿ ಸೀದಾ ಹೋಗಿ ಅದು ಬನ್ನಲಕಟ್ಟಿ ಮಧ್ಯ, ಜಾನರಕಟ್ಟಿ ಮಧ್ಯ, ಅದು ಇಡೀ ಸಾಧಾರಣ ದಿನಕ್ಕೆ ಬೇಕಾದ ನಿಮಗೆ ಫೋಟೋ ವೀಡಿಯೋವನ್ನು ಹಾಕ್ತೇನೆ. ಶಾಲೆ ಮಕ್ಕಳು ಸಾಧಾರಣ 300ರಿಂದ 400 ಮಕ್ಕಳು ದಿನ ಬೆಳಿಗ್ಗೆ ನಮ್ಮ ಮನೆ ಎದುರೇ ಹೋಗ್ತಾರೆ. ಅವರಿಗೆ ಆ ರೋಡಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಅದು ಆಚಾರ ಮನೆಯವರು ನನಗೆ ಹೇಳಿದ್ದಾರೆ, ನಾವು ಇನ್ನೂ ಬಾಳೆ ಮರ ನಡ್ತೇವೆ, ಇದು ಪ್ರವೀಣ್ ಜೆಟ್ಟರನ್ನು ಧಿಕ್ಕಾರವನ್ನು ಕೂಗ್ತೇವೆ ಅಂತೇಳಿ ಅವರು ನನಗೆ ಮನವಿ ಮಾಡಿದ್ದಾರೆ. ಅದಕ್ಕೆ ದಾಖಲಾತಿ ಉಂಟು. ನಾನು ಯಾವುದೇ ದಾಖಲಾತಿ ಇಲ್ಲದೆ ಮಾಡುವುದಿಲ್ಲ. ನಾನು ಹೇಳುವಂಥದ್ದು ಸಂವಿಧಾನದಲ್ಲಿ ಏನೇನುಂಟು ಅದನ್ನೇ ಮೀರಿ ಅದನ್ನೇ ನಂಬಿ ಮಾಡುವಂಥದ್ದು. ಮೀರುವುದಲ್ಲ, ಸಂವಿಧಾನದಲ್ಲಿ ಒಂದೇ ಅಕ್ಷರ ಕಡಿಮೆ ಮಾಡ್ತೇನೆ ವಿನ ಒಂದೇ ಅಕ್ಷರ ಜಾಸ್ತಿ ಮಾಡೋದಿಲ್ಲ. ಸಂವಿಧಾನದಲ್ಲಿ 380 ಪೇಜಲ್ಲಿ ಅದರಲ್ಲಿ ಒಳಗಿರುವಂಥ ಅಕ್ಷರದ ಒಳಗಿನ ಕಾನೂನನ್ನೇ ಮಾಡೋದು. ತಪ್ಪಿದರೆ ನೀವು ಕೂಡಲೇ ಫೋನ್ ಮಾಡಬೇಕು ನನಗೆ. ಅದರ ಒಳಗಿನಿಂದ ಕಾನೂನು ಯಾವುದೇ ಅಧಿಕಾರಿಯಲ್ಲೇ ಆಗಲಿ ಯಾರೇ ಆಗಲಿ ಸಂವಿಧಾನದ ಮೀರಿ ನಾವು ಮಾಡೋದಿಲ್ಲ. ಸಂವಿಧಾನ ಒಳಗಿನ ಇರುವಂಥ ಮಾಡುವಂಥದ್ದು. ಯಾಕಂತ ಹೇಳಿ ನನಗೆ ನನ್ನ ಮುಖಂಡರಂತ ಹೇಳಿಕೊಟ್ಟಂಥ ಜಯಣ್ಣ ಮಲ್ಪಿ ಹಾಗೂ ಎಲ್ಲ ಸಂಘದವರು ಹೇಳಿಕೊಟ್ಟಂಥ ಈ ರೀತಿ ಪಾಠ ಮಾಡುವಂಥದ್ದು. ಇದು ಗುರುಗಳು ಒಂದು ಪಾಠ ಮಾಡುವಂಥದ್ದನ್ನು. ಗುರುಗಳು ಪಾಠ ಮಾಡಿದಾಗ ಅವರು ನಮಗೆ ಪಾಠ ಮಾಡ್ತಾರೆ. ಒಂದು ಮೀಟಿಂಗ್ ಕರೆದಾಗ ಪಾಠ ಮಾಡ್ತಾರೆ. ನೋಡಿ, ಅಲ್ಲಿ ಅನ್ಯಾಯ ಆದ ಕೂಡಲೇ ನಾವು ಅದನ್ನು ಎಚ್ಚರಿಸಬೇಕು. ಅವರು ತಗೊಳ್ಳೋದು ಬಿಡೋದು ಅವರದ್ದು, ರಾಜಕೀಯ ವ್ಯಕ್ತಿಗಳದ್ದು. ನಾವು ಎಚ್ಚರಿಸುವಂಥದ್ದು ನಮ್ಮದು. ನಮ್ಮ ಸಂವಿಧಾನದಲ್ಲಿ ಏನೇನುಂಟು ಅದರಿಗಿಂತ ಜಾಸ್ತಿ ಯಾವುದೂ ಮಾಡಬಾರ್ದು. ಸಂವಿಧಾನ ಒಳಗೆ ಏನೇನುಂಟು ಅದನ್ನೇ ಮಾಡಬೇಕು. ಅದರ ಮೀರಿದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೇವೆ ಅಂತೇಳಿ ನಮ್ಮ ಮುಖಂಡರೇ ಹೇಳ್ತಾರೆ. ಹಾಗಾಗಿ ನಾನು ಇದಕ್ಕೆ ದಯವಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡುವಂಥದ್ದಲ್ಲ, ಇದನ್ನೆಲ್ಲ ಸರಿ ಮಾಡಬೇಕು. ಯಾವುದೇ ಕಂಟ್ರಾಕ್ಟ್ದಾರರು ಅವರು ಬಂದು ಎಲ್ಲಿ ಹಾಳಾಗಿದೆ, ಎಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ, ಎಲ್ಲಿ ಶೈಲಿ ಮಕ್ಕಳಿಗೆ ತೊಂದರೆ ಆಗ್ತದೆ, ಅದೇ ರೀತಿಯಲ್ಲಿ ಅವರು ನಿಮ್ಮೆಲ್ಲರೂ ಗಮನಕ್ಕೆ ಬರಬೇಕು. ಅವ್ರಿಗೆ ಮಾತ್ರ ಅಲ್ಲ, ಯಾರೇ ಕಂಟ್ರಾಕ್ಟ್ದಾರ ಮಾಡುವವರು ನಿಷ್ಠೆಯಿಂದ ಕೆಲಸ ಮಾಡುವವರಿಗೆ ಕಂಟ್ರಾಕ್ಟ್ ಕೊಡಿ ಅಂದು ಹೇಳುವಂಥದ್ದು. ಇವತ್ತು ಅವರದ್ದು ಹಿಸ್ಟ್ರಿ ಹೇಳಲಿಕ್ಕೆ ಹೋದರೆ ನನ್ನ ಹತ್ರ ದಾಖಲಾತಿ ಉಂಟು. ಎಲ್ಲೋ ಕೆಲಸ ಮಾಡ್ಕೊಂಡಿದ್ದರು. ಇಲ್ಲಿ ಬಂದಾಗ ಅದು ಮುಂದೆ ನಾನು ಯೂಟ್ಯೂಬಲ್ಲಿ ಬಿಡ್ತೇನೆ. ಏನಂತ ಹೇಳಿದ್ರೆ ಮುಂದರ್ತಿ ದೇವ್ರ ಬಗ್ಗೆ ನಾವು ಹಾಕಬಾರ್ದು, ಅಲ್ಲಿ ಏನೆಲ್ಲ ರಾಜಕೀಯ ನಡೀತಾ ಉಂಟು ಅಂತೇಳಿ ನನಗೆಲ್ಲ ದಾಖಲಾತಿ ಇದೆ. ಈಗ ನನಗೆ ಮಾತಾಡುವಂಥ ಹಕ್ಕುಂಟು. ಯಾಕಂದರೆ ದತ್ತು ಇಲಾಖೆ ಈಗ ಧರ್ಮಸ್ಥಳದ ಹಾಗೆ ಸ್ವಂತದಲ್ಲ, ಸ್ವಂತ ದೇವರಲ್ಲ ಅದು. ಅಲ್ಲಿ ಕೆಲವರೆಲ್ಲ ಧರ್ಮಕ್ಕೆ ಸಂಬಳ ತಗೊಳ್ಳೋಂಥ ಮೇಳದಾರೆ, ಧರ್ಮಕ್ಕೆ ಸಂಬಳ ತಗೊಳ್ಳುವಂಥ ಅಲ್ಲಿ ಸಿಬ್ಬಂದಿಗಳು, ಅದು ನಮ್ಮ ಮುಕ್ತೇಶ್ವರ ದೇವರಂಥದ್ದು ಮುಕ್ತೇಶ್ವರಿ ಅದು ಗಮನಕ್ಕೆ ಬರುವುದಿಲ್ಲ. ಅದನ್ನು ಗಮನಕ್ಕೆ ಬರೋ ರೀತಿಯಲ್ಲಿ ನಾನು ಮುಂದೆ ಹೋರಾಟ ಕೊಡಲಿಕ್ಕಿದ್ದೇನೆ. ಹಾಗೂ ನನ್ನ ಸಂಘ ಸಮಿತಿಯವರಲ್ಲಿ ಮಾಹಿತಿ ಕೊಡಲಿಕ್ಕಿದ್ದೇನೆ. ಇದನ್ನು ಇಲ್ಲಿ ಸಾಧಾರಣ ಒಂದು 50 ಮನೆ ಉಂಟು, ಎಲ್ಲ ಜಾತಿಯವರು ಮನೆ ಉಂಟು. ಇದು ತಿರುಗುವಂಥ ದಾರಿ, ಇದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ದಯವಿಟ್ಟು ಅವರ ಗಮನಕ್ಕೆ ಬರಲಿ ಅಂತೇಳಿ ಮಾಡ್ತಾ ಇದನ್ನು ಕೂಡಲೇ ದುರಸ್ತಿ ಪಡಿಸಬೇಕು. 2 ದಾರಿ, ಒಂದು ಬೋಗೇಡಿಯಿಂದ ಮುಂದರ್ತಿಗೆ ಬನಲಕಟ್ಟಿಗೆ ಹೋಗುವಂಥ ದಾರಿ, ಮತ್ತೊಂದು ಮುಕ್ತೇಶ್ವರ ಆದಂಥ ಧನಂಜಯ ಶೆಟ್ಟಿ ಮನೆಯಿಂದ ಜಾನರಕಟ್ಟಿಗೆ ಹೋಗುವಂಥ ದಾರಿ.
ಎರಡೂ ದಾರಿಯನ್ನು ವಹಿಸ್ಕೊಂಡಂಥ ವ್ಯಕ್ತಿ ಪ್ರವೀಣ್ ಶೆಟ್ಟಿ ಅವರಿಗೆ ಹೇಳುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾರೇ ಕಂಟ್ರಾಕ್ಟ್ದಾರರು ಈ ಕಳಪೆ ಕಾಮಗಾರಿಕೆಯನ್ನು ಮಾಡಬಾರ್ದಂತ ಹೇಳುತ್ತಾ ನನ್ನ ಅಂಬೇಡ್ಕರನ್ನು ನೆನೆಯುತ್ತಾ ನಾನು ಒಂದೆರಡು ಮಾತಾಡೋದು ತಪ್ಪಿದ್ದರೆ ಅದಕ್ಕೆ ಕ್ಷಮಿಸಬೇಕು. ಇದಿಲ್ಲದಿದ್ದರೆ ಅವ್ರನ್ನ ಸೂಕ್ತ ಕ್ರಮ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಯಾಕೆ ಕಂಟ್ರಾಕ್ಟ್ ವಹಿಸ್ಕೊಳ್ತಾರೆ ಅವರು ಅಂತೇಳಿ. ಇಲ್ಲದಿದ್ದರೆ ಅವ್ರ ಮನೇಲಿ ಮಲ್ಕೊಳ್ಬೇಕು. ಈ ಕಂಟ್ರಾಕ್ಟೆಲ್ಲ ಮಾಡಿ ಹೋಟೆಲಿಗಿದ್ದು ನಾನು ಅದು ಮಾಡಿದ್ದೇನೆ ಇದು ಮಾಡಿದೆ ಅಂತ ಸುಳ್ಳು ಹೇಳುವಂಥದ್ದು ಇದೆಲ್ಲ ಜನರಿಗೆ ಗೊತ್ತಾಗಬೇಕು. ಇವರು ಸುಳ್ಳು ಹೇಳಿ ಮಾಡುವಂಥದ್ದಿದ್ದರೆ ಅವರಿಗೆ ನೇರ ಒಂದು ದಿವಸ PWD ಇಂಜಿನಿಯರ್ ನಂಬರ್ ಕೊಡಿ ಅಂತ ಹೇಳಿದ್ರೆ ಅವ್ರ ಹತ್ರ ನಂಬರೇ ಇಲ್ಲಂತೆ. ಅಂಥ ಕಂಟ್ರಾಕ್ಟ್ದಾರಿಗೆ ಯಾಕೆ ಕಂಟ್ರಾಕ್ಟ್ ಕೊಡ್ತೀರಿ ಅಂತ ಹೇಳುವಂಥದ್ದು ನನಗೆ. ಒಬ್ಬ PWD ಇಂಜಿನಿಯರ್ ನಂಬರ್ ಇಲ್ಲ ಅಂತ ಹೇಳಿದರೆ ಒಂದು ಪಂಚಾಯತ್ ಮೆಂಬರ್ ಆದಂಥ ಪ್ರವೀಣ್ ಶೆಟ್ಟಿ ಅವ್ರ ಹತ್ರ ಮತ್ತು ಯಾರ ನಂಬರ್ ಇರ್ತದೆ? ನನ್ನ ಹತ್ರ ಎಲ್ಲರ ನಂಬರ್ ಉಂಟಲ್ಲ. DC ಹಿಡ್ದು AC ಹಿಡ್ದು SP ಹಿಡ್ದು ಪ್ರತಿಯೊಬ್ಬರು ನಂಬರ್ ನನ್ನ ಹತ್ರ ಉಂಟು. ಹಾಗಾದರೆ ಒಬ್ಬ ಜನ ಸೇವಕನಾದಂಥ ನಮ್ಮ ಪಂಚಾಯತ್ ಅಲ್ಲಿ ವಿನ್ನಾಗಿ ಗೆದ್ದಂಥ ವ್ಯಕ್ತಿ ಅವನಿಗೆ ಒಂದು PWD ಇಂಜಿನಿಯರ್ ನಂಬರ್ ಇಲ್ಲ ಅಂತ ಹೇಳಿದರೆ ಅವನು ಎಷ್ಟು ದೊಡ್ಡ ಕಂಟ್ರಾಕ್ಟ್ದಾರ ಅಂತೇಳಿ ನೀವು ಅನಿಸಿಕೆ ಮಾಡ್ಕೊಳ್ಳಿ. ಇದನ್ನು ಇಷ್ಟಕ್ಕೆ ಬಿಡುವುದಿಲ್ಲ ನಾನು. ಈ ಎರಡು ರೋಡ್ ಸರಿಯಾಗೋ ತನಕ ಅವರೇ ಕಂಟ್ರಾಕ್ಟ್ ಮಾಡಿಕೊಂಡದ್ದು. ಅವರೇ ಹೋಗಿ ನಾನು MLA ಹತ್ರ ಸೀನಶೆಟ್ಟರು ಕಾಲಿಗೆ ಬಿದ್ದು ಬಂದಿದ್ದೇನೆ. ಅದು ನಂತರ ಧನಂಜಯರ ಮನೆಯಲ್ಲಿ ಮುಕ್ತೇಶ್ವರ ಅಂತ ದೇವರ ಮನೆಯಲ್ಲಿ 3 ಸಲ ಹೋಗಿದ್ದೇವೆ. ನಾವೊಂದು 50, 60, 70 ಜನ ಬಸ್ ಮಾಡಿಕೊಂಡು ಹೋಗಿದ್ದೇವೆ. ಅದರ ನಂತರ ಅವರು ಸಂಕ್ಷನ್ ಮಾಡಿದ್ದಾರೆ. ಅದು ಶೋಭಾ ಲಾಲಿನಿಯವರಿಂದ 5 ಲಕ್ಷ ಹಣ ಅದಕ್ಕೆ ಬಿಡುಗಡೆ ಆಗಿದೆ. ಅದನ್ನು ಮಾಡಿದವರು ಪ್ರವೀಣ್ ಶೆಟ್ಟರು, ಇದನ್ನು ಮಾಡಿದ್ದು ಪ್ರವೀಣ್ ಶೆಟ್ಟರು. ಎಲ್ಲ ದಾಖಲಾತಿ ಉಂಟು ನನ್ನ ಹತ್ರ, ಎಲ್ಲ ದಾಖಲಾತಿ. ಇವತ್ತು ಒಂದು ಶಾಲೆ ಮಕ್ಕಳಿಗೆ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅಂಥೇಳಿ ನನ್ನ ಭಕ್ತಾದಿಗಳು ನಮ್ಮ ದೇವರ ಭಕ್ತಾದಿಗಳು ಬಂದು ನನ್ನಲ್ಲಿ ಹೇಳ್ತಾ ಇದ್ದಾರೆ. ಯಾಕಂತೇಳಿ ನಾನೊಬ್ಬ ಸಮಾಜ ಸೇವಕ ಅಂತೇಳಿ. ಏನಂದರೆ ನನ್ನ ಸಂವಿಧಾನದಲ್ಲಿ ಅಂಬೇಡ್ಕರ್ ಪರವಾಗಿ ನಾನು ಸಾಯೋ ತನಕ ಅಂಬೇಡ್ಕರ್ ಸಂವಿಧಾನವನ್ನು ಹಾಗೆ ಮಹಾತ್ಮ ಗಾಂಧೀಜಿಯವರು ಅವರನ್ನು ನೆನೆಯುತ್ತಾ ನಾನು ಪ್ರಾಣ ಬಿಡ್ತೇನೆ. ಯಾಕೆಂತ ಹೇಳಿದ್ರೆ ಜನರಿಗಾಗಿ, ಇವರಿಗಾಗಿ ಪ್ರಾಣ ಬಿಡುವುದಿಲ್ಲ. ನಾನು ಜನರಿಗಾಗಿ, ಜನರ ಕಷ್ಟಕ್ಕಾಗಿ, ಹುಷಾರಿಲ್ಲದವರಿಗೆ, ಅವರಿಗೆ ಇವರಿಗೆ ಯಾರಿಗೇ ಆಗಲಿ ಕಷ್ಟದಲ್ಲಿ ಇರುವವರಿಗೆ, ಮೋಸ ಮಾಡುವವರಿಗೆ, ವಂಚನೆ ಮಾಡುವವರಿಗೆ ನಾನು ಬಿಡುವುದೇ ಇಲ್ಲ. ನಾನು ಅದನ್ನು ಯೂಟ್ಯೂಬಲ್ಲಿ ಹಾಕುವಂಥದ್ದು. ನನ್ನನ್ನು ಬೇಕಾದ್ರೆ ಈಗಲೇ ಅರೆಸ್ಟ್ ಮಾಡ್ಕೊಂಡು ಹೋಗಲಿ. ಅವರು ದಾಖಲಾತಿ ತರಬೇಕು. ಅವರು ಮಾಡೋದು ಹೌದಲ್ಲ ಅಂತೇಳಿ ದಾಖಲಾತಿ ತಂದು ನಾನು ಅರೆಸ್ಟ್ ಮಾಡಬೇಕು. ಯಾವುದೇ ಅಧಿಕಾರಿಗಳಾಗಲಿ ಅವ್ರ ಹತ್ರ ಎಲ್ಲ ಮಾಹಿತಿಯನ್ನು ತಗೊಂಡು ನೇರ ನೀವು ಬರಲಿಕ್ಕೆ ಹೇಳಿ, ನಾನೇ ಬರ್ತೇನೆ. ಯಾವುದೇ ಸ್ಟೇಷನ್ಗೆ ಅಂತೇಳಿ ಫೋನ್ ಮಾಡಿ ನಾನೇ ಬರ್ತೇನೆ. ಅವ್ರ ದಾಖಲಾತಿ ನಾನು ತರ್ತೇನೆ, ನನ್ನ ದಾಖಲಾತಿ ಅವ್ರು ತರಲಿ. ಇದನ್ನು ಹೇಳುತ್ತಾ ಶ್ರೀ ಚಿಕ್ಕು ದೇವಸ್ಥಾನ ಬೋಯಾಡಿ ಅಮ್ಮನವರು ಅವರಿಗೆ ಒಳ್ಳೆಯ ಬುದ್ಧಿ ಕೊಡಲಿ. ಇದನ್ನಾರು ಕಂಡು ಇನ್ನು ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತೇಳಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.